ಎಲ್ಲ ಮಕ್ಕಳಿಗೂ ಅಂತ ಹೇಳಿದ್ರೆ SSLC ಮಕ್ಕಳಾಗ್ಬೋದು, PUC ಮಕ್ಕಳಾಗ್ಬೋದು, ಅಥವಾ ಡಿಗ್ರಿ ಆಗ್ಬೋದು, ಎಲ್ಲ ಮಕ್ಕಳಿಗೂ ಈ ಒಂದು ತಿಂಗಳಲ್ಲಿ ಎಕ್ಸಾಮ್ಸ್ ಬಂದೇ ಬರುತ್ತೆ. ಈ ಒಂದು ಎಕ್ಸಾಮ್ ಬರುವಂತ ಸಂದರ್ಭದಲ್ಲಿ ಮಕ್ಕಳು ಬಹಳಷ್ಟು ಒಂದು ಖಿನ್ನತೆಗೆ ಒಂದು ಒತ್ತಡ, ಎಕ್ಸಾಮ್ನ ಫೇಸ್ ಮಾಡೋದ್ರಲ್ಲೇ ಇವೆಲ್ಲ ಗಮನವನ್ನ ಹರಿಸ್ತಾ ಇರ್ತಾರೆ. ಎಕ್ಸಾಮ್ನ ಹೇಗೆ ಫೇಸ್ ಮಾಡಬೇಕು, ನಮಸ್ಕಾರ ಚಂದ್ರಶೇಖರ್ ಶೆಟ್ಟಿ. ಚಂದ್ರಶೇಖರ್ ಅವರೇ, ಇವತ್ತಿನ ದಿನದಲ್ಲಿ ಮಾರ್ಚ್ ಏಪ್ರಿಲ್ ಬಂತಂದ್ರೆ ಎಲ್ಲರಿಗೂ ಎಕ್ಸಾಮ್ ಟೆನ್ಷನ್, ಎಲ್ಲಾ ಕೋರ್ಸ್ಗೂ ಎಕ್ಸಾಮ್ಸ್ ಸ್ಟಾರ್ಟ್ ಅಂತ ಹೇಳಿದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ SSLC ಮತ್ತು PUC ಮಕ್ಕಳಿಗೆ ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಎಕ್ಸಾಮ್ಸ್ ಬರ್ತಾ ಇದೆ. ಈ ಎಕ್ಸಾಮ್ಸ್ ಪರೀಕ್ಷೆಯ ಪೂರ್ವ ಸಿದ್ಧತೆಯನ್ನ ಮಕ್ಕಳು ಮಾಡ್ಕೋಬೇಕು. ನೋಡಿ, ಯಾವುದೇ ಎಕ್ಸಾಮ್ಗೆ ನಾವು 5 P's ಅಂತ ಹೇಳ್ತೀವಿ. ಆ 5 P ಅಂದ್ರೆ ಪ್ರಿಪರೇಷನ್, ಪ್ರಿವೆಂಟ್ಸ್, ಪೂರ್ ಪರ್ಫಾರ್ಮೆನ್ಸ್. ಸೊ ಯಾವುದೇ ಸ್ಟೂಡೆಂಟ್ ಒಂದು ಎಕ್ಸಾಮ್ ಪಾಸ್ ಆಗಬೇಕಾದ್ರೆ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಿಪೇರ್ ಆಗಿರ್ಬೇಕು. ಪ್ರಿಪರೇಷನ್ ಆಗಿದ್ರೆ ಯಾವುದೇ ಸ್ಟೂಡೆಂಟ್ ಫೇಲ್ ಆಗೋಕ್ಕೆ ಚಾನ್ಸ್ ಇಲ್ಲ. ಪ್ರಿಪರೇಷನ್ ಹೆಂಗಪ್ಪ ಮಾಡೋದು ಅಂದ್ರೆ ನಾರ್ಮಲ್ ನಡೆಸಿ ಒಂದು 60 ಡೇಸ್ ಇದೆ ಅಂತ ಅಂದ್ಕೊಳ್ಳಿ, ಟೈಮ್ ಟೇಬಲ್ ಹಾಕೋಬೇಕು. ನನ್ನ ಪ್ರಕಾರ ನಾನು 3 ಟೈಮ್ ಟೇಬಲ್ ಸಜೆಸ್ಟ್ ಮಾಡ್ತೀನಿ ಮಕ್ಕಳಿಗೆ. ಫಸ್ಟ್ ಟೈಮ್ ಟೇಬಲ್ ಎಕ್ಸಾಸ್ಟಿವ್ ಆಗಿ ಫುಲ್ ಸಬ್ಜೆಕ್ಟ್ ಕವರ್ ಮಾಡೋದು. ಎಲ್ಲ ಸಬ್ಜೆಕ್ಟ್ ಏನು ನೋಟ್ಸ್ ಇದೆಯಾ, ವರ್ಕಿಂಗ್ ನೋಟ್ಸ್ ಎಲ್ಲ ಕವರ್ ಆಗಬೇಕು. ಸೆಕೆಂಡ್ ಒನ್ 14 to 15 ಡೇಸ್ ಸೆಕೆಂಡ್ ರಿವಿಷನ್ ಅಂತ, ಜಸ್ಟ್ ಹಾಫ್ ಎ ಡೇ, 1 ಡೇ ಒಂದೊಂದು ಸಬ್ಜೆಕ್ಟ್ಗೆ ಕವರ್ ಮಾಡಿಬಿಟ್ಟು ಒಂದು ಟೈಮ್ ಟೇಬಲ್ ಹಾಕೋಬೇಕು. ಈಗ ಟೈಮ್ ಟೇಬಲ್ ಹಾಕೋ ಮಕ್ಕಳು ಯಾವಾಗ ಹೇಳ್ತಾರೆ ನಾವು ಟೈಮ್ ಟೇಬಲ್ ಆಗ್ತಾ ಇಲ್ಲ ಅಂತ. ಇದೊಂದು ಕಾಮನ್ ಪ್ರಾಬ್ಲಮ್. ಆದರೂ ನೀವು ಟೈಮ್ ಟೇಬಲ್ ಹಾಕ್ಕೊಂಡು ಓದಿದ್ರೆ ಒಂದು 80 to 90% ಕವರ್ ಮಾಡಿರ್ತೀರ. ನೀವು ಟೈಮ್ ಟೇಬಲ್ 30% ಅಷ್ಟೇ ಆಗೋದು. ಅದಕ್ಕೆ ಟೈಮ್ ಟೇಬಲ್ ಆಗಿ ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ಯಾವುದೇ ಸ್ಟೂಡೆಂಟ್ ಎಕ್ಸಾಮಲ್ಲಿ ಫೇಲ್ ಆಗೋಕ್ಕೆ ಚಾನ್ಸ್ ಇಲ್ಲ. ಫಸ್ಟ್ ವೀಕಲ್ಲೇ ಎಕ್ಸಾಮ್ ಬರ್ತಾ ಇದೆ. ಈ ರೀತಿ ಟೈಮ್ ಟೇಬಲ್ ಹಾಕಿ ಪ್ರಿಪೇರು ಆಗಿರ್ತಾರೆ ಮಕ್ಕಳು. ಅವ್ರಿಗೆ ಬಹಳಷ್ಟು ಟೆನ್ಷನ್ ಇರುತ್ತೆ. ಯಾಕಂದ್ರೆ SSLC ಮಕ್ಕಳನ್ನ ಮೊದಲನೇ ಬಾರಿಗೆ ಅವರು ಎಕ್ಸಾಮ್ ತಗೋತಾ ಇರ್ತಾರೆ, ಪಬ್ಲಿಕ್ ಎಕ್ಸಾಮ್ನ ಫೇಸ್ ಮಾಡ್ತಾ ಇರ್ತಾರೆ. ಇಂಥ ಮಕ್ಕಳಿಗೆ ನೀವೇನು ಸಜೆಷನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಎಕ್ಸಾಮ್ ಟೈಮಲ್ಲಿ ಈ ಟೆನ್ಷನ್ ನಾವೇನ್ ಮಾಡ್ತೀವಿ ಅಂದ್ರೆ ಆ ಟೆನ್ಷನ್ 3 ಕ್ಯಾಟಗರಿ ಮಾಡ್ತೀವಿ. ಫಸ್ಟಿಗೆ ಪ್ರೆಷರ್, ಮತ್ತೆ ಸ್ಟ್ರೆಸ್, ಮತ್ತೆ ಟೆನ್ಷನ್. ಹಿಂದಿಯಲ್ಲಿ ಪ್ರೆಷರ್ ಅಚ್ಚಾಯ ಅಂತ. ಪ್ರೆಷರ್ ಇಲ್ಲದೆ ಯಾರು ಕೆಲಸ ಮಾಡಲ್ಲ. ಪ್ರೆಷರ್ ಇರೋದು ಬಾಯಿ ಒಳ್ಳೆಯದು. ಪ್ರೆಷರ್ ಸ್ವಲ್ಪ ಜಾಸ್ತಿ ಆದರೆ ಸ್ಟ್ರೆಸ್ ಆಗಿಬಿಡುತ್ತೆ. ಅದು ಡ್ಯೂಟಿಗಿಲ್ಲ. ಅದೇ ಟೆನ್ಷನ್ ಕನ್ವರ್ಟ್ ಆದರೆ ಟೆನ್ಷನ್. ಎಲ್ಲರೂ ಕೈಕಾಲು ಶಿವರ್ ಆಗೋದು, ಮತ್ತೆ ಕೈನಲ್ಲೆಲ್ಲ ನೀರು ಬರೋದು, ನಿದ್ದೆ. ಅದಕ್ಕೆ ಏನು ಮಾಡೋದು? ಸಿಂಪಲ್, ಒಂದು ಆರೋಗ್ಯ ಕಾಪಾಡಬೇಕು. ಆರೋಗ್ಯ ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಈಗ ಎಕ್ಸಸೈಸ್, ಯೋಗ ಏನೋ ಮಾಡ್ಬೋದು. ಸಿಂಪಲ್ ಟೆಕ್ನಿಕ್ ಇರುತ್ತೆ. ದಿನ ಒಂದು ನೀರು ಕುಡಿತಾ ಇರಬೇಕು. ಆದಷ್ಟು ಮ್ಯಾಕ್ಸಿಮಮ್ ನೀರು ಕುಡಿಬೇಕು. 3 to 4 ಲೀಟರ್ಸ್ ವಾಟರ್ ಇನ್ ಎ ಡೇ ಕುಡಿದ್ರೆ ಅದು ಒಳ್ಳೇದು. ಮತ್ತೆ ಧ್ಯಾನ ಮಾಡೋದು, ಒಂದು 5 minutes to 10 minutes ಮಾಡ್ಬೋದು. ಬ್ರೀದಿಂಗ್, ದೇವರ ಪೂಜೆ ಮಾಡೋದು, ಆ ಥರ ಏನೋ ಮಾಡ್ತಾ ಇರ್ಬೋದು. ಎಕ್ಸಾಮ್ ಬರ್ದಿರ್ತಾರೆ. ಎಲ್ಲ ಎಕ್ಸಾಮ್ ತರ ಇದು ಒಂದು ಎಕ್ಸಾಮಿನೇಷನ್. ಇದು ಅನ್ಫಾರ್ಚುನೇಟ್ ಏನಾಗಿದೆ, 10th ಸ್ಟ್ಯಾಂಡರ್ಡ್ ಅಂದ್ರೆ ಹೈ ಎಲ್ಲರೂ ಕೇರ್ ಮಾಡ್ತಾರೆ. ಇದು ಒಂದು ನಾರ್ಮಲ್ ಎಕ್ಸಾಮ್ ಅಂತ ತಗೊಳ್ಳಿ, ಬಿಲ್ಡ್ ಮಾಡಬೇಕು. ಕಾನ್ಫಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಸ್ವಾಮಿ ವಿವೇಕಾನಂದ್ರೆ 39 ವರ್ಷ ಮಾತ್ರ ಬದುಕಿದ್ದು. ಆದ್ರೆ ಅವರು 39 ವರ್ಷದಲ್ಲಿ ಮಾಡಿದ್ದು ಈಗಿನ ಜನರೇಷನ್ಗೆ 150 ವರ್ಷ ಕೊಟ್ಟರು ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಅವ್ರಿಗೆ ವಿವೇಕಾನಂದಗೆ ಕಾನ್ಫಿಡೆನ್ಸ್ ಇತ್ತು, ಅವರು ಬ್ರೇವ್ ಆಗಿದ್ರು.
ಅದೇ ತರ ಶಿಕ್ಷಕರು ಮಕ್ಕಳ ಹತ್ರ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಬೇಕು. ಶಿಕ್ಷಕರು ಹೇಳ್ಬೇಕು ಎಲ್ಲಾ ಸಬ್ಜೆಕ್ಟ್ ಈಸಿ ಇದೆ ಅಂತ. ನೀವು ಯಾವುದೇ ಒಂದು ಸಬ್ಜೆಕ್ಟ್, ಈ ಮ್ಯಾಥ್ಸ್ ಅಂದ್ರೆ ಕೆಲವರು ಟಫ್ ಅನ್ಸುತ್ತೆ, ಅಕೌಂಟ್ಸ್ ಅಂದ್ರೆ ಟಫ್, ಹೇಳ್ಬೇಕು ಇದು ಈಸಿ ಇದೆ, ಇದು ಇದೆ. ಯಾಕಂದ್ರೆ ಎಷ್ಟೋ ಜನ ಆ ಸಬ್ಜೆಕ್ಟ್ ಅಲ್ಲಿ 100 out of 100 ತೆಗೆದಿದ್ದಾರೆ, 99 ತೆಗೆದಿದ್ದಾರೆ. ಸೊ ಎಷ್ಟೋ ಜನ ತೆಗಿವಾಗ ನೀವು ತೆಗಿಬಹುದು ಅಂತ ಅವರಿಗೆ ಕಾನ್ಫಿಡೆನ್ಸ್ ಅನ್ನು ಬೂಸ್ಟ್ ಅಪ್ ಮಾಡಿದ್ರೆ 100% ಸ್ಟೂಡೆಂಟ್ ಸಕ್ಸಸ್ಫುಲ್ ಆಗ್ತದೆ. ಸರ್, ಶಾಲೆಯಲ್ಲಿ ಓದುವಾಗ ಪ್ರತಿಯೊಬ್ಬ ಮಕ್ಕಳಿಗೂ ಒಂದೊಂದು ಗುಂಪಿರ್ತದೆ, ಸ್ನೇಹಿತರ ಗುಂಪಿರ್ತದೆ. ಅದರಲ್ಲಿ ಕೆಲವು ಮಕ್ಕಳು ಬಹಳಷ್ಟು ಚೆನ್ನಾಗಿ ಓದ್ತಾರೆ, ಇನ್ನು ಕೆಲವು ಮಕ್ಕಳು ಚೆನ್ನಾಗಿ ಓದೋದಿಲ್ಲ. ಅವರು ಚೆನ್ನಾಗಿ ಓದಿ ನಾನು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೀತಾನೆ ಇಲ್ಲ, ನಾಳೆ ಬೆಳಿಗ್ಗೆ ರಿಸಲ್ಟ್ ಏನಾಗುತ್ತೋ, ಈ ಎಲ್ಲ ಒಂದು ಟೆನ್ಷನ್ಗಳಿಂದ ಬಹಳಷ್ಟು ಒಂದು ಸಮಸ್ಯೆಗಳಿಗೆ ಗುರಿ. ಭಾರಿ ಒಳ್ಳೆ ಕ್ವಶನ್ ಆಗ್ತದೆ ಇದೊಂದು. ಈಗ 2 ಕೆಟಗರಿ ಫ್ರೆಂಡ್ಸ್ ಇರ್ತಾರೆ. ಒಂದು ಕೆಟಗರಿ ಫ್ರೆಂಡ್ಸ್ ಅಂದ್ರೆ ಅವ್ರು ಆಟ ಆಡ್ಕೊಂಡು ತಮಾಷೆ ಮಾಡ್ಕೊಂಡು ಅವ್ರು ಇರೋದು. ಅವ್ರ ಜೊತೆ ಸೇರಿದ್ರೆ ನಾವು ಅದ್ರ ಜೊತೆಗೆ ಆಗ್ಬಿಡ್ತೀವಿ. ಅದೊಂದು ಇಂಗ್ಲಿಷ್ ಅಲ್ಲಿ ಸ್ಟೇಟ್ಮೆಂಟ್ ಇದೆ, ಇಫ್ ಯು ವಾಂಟ್ ಟು ನೋ ಅಬೌಟ್ ಎ ಪರ್ಸನ್ ಆಸ್ಕ್ ಹಿಸ್ ಫ್ರೆಂಡ್ಸ್ ಅಂತ. ಸೊ ಸೆಕೆಂಡ್ ಕೆಟಗರಿ ಫ್ರೆಂಡ್ಸ್ ಜೊತೆಗೆ ನೀವಿರಿ. ಈ ಫ್ರೆಂಡ್ಸ್ ಜೊತೆಗೆ ಇದ್ರಿಂದ ತಪ್ಪೇನಿಲ್ಲ, ಆಸ್ ಫಾರ್ ಆಸ್ ದೇ ಆರ್ ರೀಡಿಂಗ್. ಸೆಕೆಂಡ್ ಕೆಟಗರಿ ಫ್ರೆಂಡ್ಸ್ ಹೆಂಗಂದ್ರೆ ಅವರು ಓದ್ತಾ ಇರಬೇಕು, ಓದಿನ ಕಾಂಪ್ಲಿಮೆಂಟ್ ಮಾಡಬೇಕು. ನಾವೇನ್ ಮಾಡ್ತೀವಿ ಸಜೆಸ್ಟ್ ಮಾಡ್ತೀವಿ ನಮ್ಮ ಸಿ ಎಜುಕೇಶನ್ ಅಲ್ಲಿ ನಾವೇ ಹೇಳ್ತೀವಿ, ನೀವು ಒಂದು 4-5 ಜನ ಫ್ರೆಂಡ್ ಸರ್ಕಲ್ ಮಾಡ್ಕೊಳ್ಳಿ, ಅವರು ಕಾಂಪ್ಲಿಮೆಂಟ್ ಮಾಡ್ಬೇಕು. ಏನಾಗುತ್ತೆ, ಒಂದು ಫುಲ್ ಡೇ ನೀವು ಓದಿ, ಸೆಪರೇಟ್ ಆಗಿ ಓದಿ, ಎಂಡ್ ಆಫ್ ದ ಡೇ ಫ್ರೆಂಡ್ಸ್ಗೆ ಫೋನ್ ಮಾಡಿಬಿಟ್ಟು ಇಲ್ಲ ನಿಯರ್ ಬೈ ಇದ್ರೆ ಹತ್ರದಲ್ಲಿ ಹೋಗ್ಬಿಟ್ಟು ಮಾತಾಡಿ, ಏನನ್ನ ನೀವು ಓದಿದ್ದು ಅದನ್ನ ಎಕ್ಸ್ಚೇಂಜ್ ಮಾಡಿ. ಗ್ರೂಪ್ ಡಿಸ್ಕಷನ್ ತರ ನೀವು ಓದಿದ್ದನ್ನು ಇನ್ನೊಬ್ರಿಗೆ ಹೇಳಿದ್ದು ತುಂಬಾ ಈಸಿಯಾಗಿ ಮನದಟ್ಟಾಗಿರುತ್ತೆ. ದಟ್ ಇಸ್ ದ ಬೆಸ್ಟ್ ವೇ ಆಫ್ ಎಜುಕೇಶನ್. ಟುಡೇ ನಾನು ತುಂಬಾ ಜನ ನೋಡಿದೀನಿ, ಒಂದು 4 ಜನ 5 ಜನ ಗ್ರೂಪ್ ಮಾಡಿಬಿಟ್ಟು ಅವ್ರು ಒಬ್ರು ಚೆನ್ನಾಗಿ ಓದಿರ್ತಾನೆ, ಅದ್ರ 4 ಜನ ಚೆನ್ನಾಗಿ ಓದ್ಬೇಕಾದ್ರೆ ರೂಲ್ ಇಲ್ಲ. ಒಬ್ಬ ಚೆನ್ನಾಗಿ ಓದಿರ್ತಾನೆ, ಸ್ವಲ್ಪ ಕಮ್ಮಿ ಓದಿರ್ತಾನೆ. ಆದ್ರೆ ಅವ್ರು ಎಕ್ಸ್ಚೇಂಜ್ ಆಫ್ ವ್ಯೂಸ್ ಮಾಡಿದ್ರೆ ಎಲ್ಲರೂ ಪಾಸ್ ಆಗ್ತಾರೆ, ಮೇ ಬಿ ವಿತ್ ದ ರ್ಯಾಂಕ್ ಆಲ್ಸೋ. ಸೊ ಗ್ರೂಪ್ ಈಸ್ ವೆರಿ ಗುಡ್, ಬಟ್ ಎನ್ಶೂರ್ ದಟ್ ದ ಗ್ರೂಪ್ ಈಸ್ ಫಾರ್ ಎಜುಕೇಶನ್ ಪರ್ಪಸ್. ಇನ್ನೇನು ಎಕ್ಸಾಮ್ ಬಂದೇ ಬಿಟ್ಟು ಇವತ್ತು ಪರೀಕ್ಷೆ ಇದೆ, ಅದಕ್ಕೂ ಮುಂಚೆ ಯಾವ ರೀತಿ ಒಂದು ಸಿದ್ಧತೆಯನ್ನ ನಾನು ನಾರ್ಮಲ್ ಏನ್ ಹೇಳ್ತೀವಿ, ದೇರ್ ಆರ್ 3 stages ಆಫ್ ಎಕ್ಸಾಮ್. ಒನ್ ಈಸ್ ಪ್ರೀ ಎಕ್ಸಾಮ್, ಒಂದು ಡ್ಯೂರಿಂಗ್ ದ ಎಕ್ಸಾಮ್, ಮತ್ತೆ ಪೋಸ್ಟ್ ಎಕ್ಸಾಮ್. ಪ್ರೀ ಎಕ್ಸಾಮಿನೇಷನ್ ನಮ್ದು ಪ್ರಿಪರೇಷನ್, ಹಾರ್ಡ್ ವರ್ಕ್, ಎಫರ್ಟ್ ಎಲ್ಲ ಬರುತ್ತೆ. ಜಸ್ಟ್ ಬಿಫೋರ್ ದ ಎಕ್ಸಾಮಿನೇಷನ್ ವೆರಿ ಇಂಪಾರ್ಟೆಂಟ್, ಮೇ ಬಿ 2 days ಬಿಫೋರ್. ಫಸ್ಟ್ ಪಾಯಿಂಟ್ ಇಸ್ ನಿಮ್ಮ ಫಸ್ಟ್ ಎಕ್ಸಾಮಿನೇಷನ್ ದಿನ ಏನಿರುತ್ತೆ ಅದಕ್ಕೆ ಚೆನ್ನಾಗಿ ಓದಿ. ನಂಬರ್ 2, ಹೆಲ್ತ್ ಬಗ್ಗೆ ಕೇರ್ ಕೊಡಿ, ವೆರಿ ಇಂಪಾರ್ಟೆಂಟ್. ತುಂಬಾ ಜನರು ಏನ್ ಮಾಡ್ತಾರೆ, ಹೆಲ್ತ್ ಅನ್ನು ನಿಗ್ಲೆಕ್ಟ್ ಮಾಡ್ಬಿಟ್ಟು ಎಕ್ಸಾಮ್ಗೆ ಹೋಗ್ತಾರೆ, ಅಲ್ಲಿ ಎಕ್ಸಾಮ್ ಬರೆಯಕ್ಕಲ್ಲ. ನಂಬರ್ 3, ಸ್ಲೀಪ್, ನಿದ್ದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ಎಕ್ಸಾಮಿನೇಷನ್. ದಯವಿಟ್ಟು 6 to 8 hours ಮಲ್ಕೊಳ್ಳಿ ಡ್ಯೂರಿಂಗ್ ಎಕ್ಸಾಮ್. ನಮ್ಮ ಹುಡುಗರು ಏನ್ ಮಾಡ್ತಾರೆ, ಎಕ್ಸಾಮ್ ಟೈಮಲ್ಲಿ ಮಲಗೋದೇ ಇಲ್ಲ, ಒಂದು 3-4 ಎಕ್ಸಾಮ್ ಆದ್ಮೇಲೆ ಫುಲ್ ಸುತ್ತಾಗ್ಬಿಡ್ತಾರೆ, ಮತ್ತೆ ಎಲ್ಲ ರಿಸಲ್ಟ್ ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ. ಅದಕ್ಕೆ ಮಲಗೋದು ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಅಬೌಟ್ ದ ಪ್ರೀ ಎಕ್ಸಾಮಿನೇಷನ್. ಡ್ಯೂರಿಂಗ್ ಎಕ್ಸಾಮಿನೇಷನ್ ಎಕ್ಸಾಮ್ಗೆ ಹಾಲ್ಗೆ ಆನ್ ಟೈಮ್ ಒಂದು 1/2 an hour ಮೊದಲೇ ಹೋಗ್ಬಿಡಿ. ಜಸ್ಟ್ ರಿಲ್ಯಾಕ್ಸ್ ಆಗಿರಿ, ಜೋಕ್ಸ್ ಮಾಡ್ತಾ ಇರಿ. ಇನ್ನೊಬ್ಬರ ಹತ್ರ ಕೇಳಕ್ ಹೋಗ್ಬಿಡಿ ನೀನ್ ಹೆಂಗ್ ಮಾಡಿದ್ಯಾ ಅಂತ. ಯಾಕಂದ್ರೆ ಅವನಿಗೂ ಟೆನ್ಷನ್, ನನಗೂ ಟೆನ್ಷನ್. ಅವ್ನು ಚೆನ್ನಾಗಿ ಮಾಡಿಲ್ಲ, ಚೆನ್ನಾಗಿ ಮಾಡಿ, ಎರಡಕ್ಕೂ ಟೆನ್ಷನ್ ಆಗ್ಬಿಡುತ್ತೆ. ಅದಕ್ಕೆ ರಿಲ್ಯಾಕ್ಸ್ ಆಗ್ಬಿಟ್ಟು ಜೋಕ್ಸ್ ಮಾಡ್ಕೊಂಡು ಹೋಗಿ. ಎಕ್ಸಾಮ್ 15 minutes ಬಿಫೋರ್ ದಟ್ ಎಕ್ಸಾಮ್ ಹಾಲ್ ಕುತ್ಕೊಳ್ಳಿ, ರಿಲ್ಯಾಕ್ಸ್ ಆಗೋದು. ನಿಮಗೆ ಜಪಾನ ಧ್ಯಾನ ಏನಾದ್ರು ಮಾಡ್ಕೊಂಡು ಕುತ್ಕೊಂಡಿರಿ. ಎಕ್ಸಾಮ್ ಪೇಪರ್ ಬಂದು ಕೂಡಲೇ 3 hours ನಿಮ್ದು 1 ವರ್ಷದ ಎಫರ್ಟ್ ಆ 3 ಗಂಟೆಯಲ್ಲಿ ಡಿಸೈಡ್ ಆಗುತ್ತೆ. ಅದು ಹೆಂಗೆ ಯುಟಿಲೈಸ್ ಆಗಿ ಮಾಡ್ತೀರಾ ಅದು ವೆರಿ ಇಂಪಾರ್ಟೆಂಟ್. 3 hours ಆ ಕಡೆಗೆ ನೋಡಿದ್ರೆ ಜಸ್ಟ್ ಬರ್ಕೊಂಡು ಹೋಗ್ತಾ ಇರಿ. ಇಫ್ ಪಾಸಿಬಲ್ ಒಂದು ಎಕ್ಸ್ಟ್ರಾ ಕ್ವಶನ್ ಅಟೆಂಪ್ಟ್ ಮಾಡಿ. ಎಕ್ಸ್ಟ್ರಾ ಕ್ವಶನ್ ಅಟೆಂಪ್ಟ್ ಮಾಡುವಾಗ ಅಲ್ಲಿ ಬರೀರಿ ಎಕ್ಸ್ಟ್ರಾ ಕ್ವಶನ್ ಅಟೆಂಪ್ಟೆಡ್ ಅಂತ. ಯಾಕಂದ್ರೆ ವ್ಯಾಲ್ಯೂರ್ ಶುಡ್ ನಾಟ್ ಥಿಂಕ್ ನಾನು ಚೀಟ್ ಮಾಡಕ್ಕೆ ಸುಮ್ಮನೆ ಏನೋ ಕ್ವಶನ್ ಎಕ್ಸ್ಟ್ರಾ ಬರೀರಿ ಅಂತ. ಸೈಡಲ್ಲಿ ಬರೀರಿ, ವ್ಯಾಲ್ಯೂರ್ ವಿಲ್ ಬಿ ಹ್ಯಾಪಿ ಅಂಡ್ ದ ಬೆಸ್ಟ್ ಆನ್ಸರ್ಸ್ ವಿಲ್ ಬಿ ಸೆಲೆಕ್ಟೆಡ್. ದಟ್ಸ್ ವೈ ಅದು ಬರೀರಿ. ಎಕ್ಸಾಮ್ ಆದ ಕೂಡಲೇ ವೆರಿ ವೆರಿ ಇಂಪಾರ್ಟೆಂಟ್. ನಾವೇನ್ ಮಾಡ್ತೀವಿ, ಎಕ್ಸಾಮ್ ಹಾಲಿಂದ ಬಂದ ಕೂಡಲೇ ನಿನಗೆ ಆ ಕ್ವಶನ್ ಆನ್ಸರ್ ಬಂತೋ ಅಂತ ಕೇಳ್ತಾ ಇರ್ತೀವಿ. ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಒಂದು ಸಿಂಪಲ್ ಪ್ರಿನ್ಸಿಪಲ್ ಅರ್ಥ ಮಾಡ್ಕೊಳ್ಳಿ, ಯಾರೇ ಇನ್ವಿಜಿಲೇಟರ್ ಇರಲಿ ನಿಮಗೆ ವಾಪಸ್ ಹೋಗ್ಬಿಟ್ಟು ಆನ್ಸರ್ ಚೇಂಜ್ ಮಾಡಕ್ ಆಗೋದಿಲ್ಲ. ಇಫ್ ದಟ್ ಇಸ್ ದ ಕೇಸ್, ಈ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಎಕ್ಸಾಮ್ ಅನ್ನು ಸ್ಪಾಯ್ಲ್ ಮಾಡ್ತಾ ಇದ್ದೀರಾ. ಮೊಮೆಂಟ್ ಎಕ್ಸಾಮಿನೇಷನ್ ಓವರ್, ಕಮ್ ಬ್ಯಾಕ್, ಜಸ್ಟ್ ರಿಲ್ಯಾಕ್ಸ್. ನಾನು ಯಾವಾಗ ನಮ್ಮ ಸ್ಟೂಡೆಂಟ್ ಹೇಳ್ತೀನಿ, ಅವರ್ದು ಎಕ್ಸಾಮ್ ಅಂತ ಕೇಳ್ತಾರೆ ಮಕ್ಕಳು, ನೀವು ಸಿಂಪ್ಲಿ ರೀಸನಬ್ಲಿ ಗುಡ್ ಅಂತ ಹೇಳಿ. ಈಸಿ ಅಂತ ಹೇಳಕ್ ಹೋಗ್ಬೇಡಿ, ಟಫ್ ಅಂತ ಹೇಳ್ಬೇಕು. ರೀಸನಬ್ಲಿ ಗುಡ್ ಅಂತ ಯಾರಿಗೂ ಅರ್ಥ ಆಗಲ್ಲ, ನಗ್ತಾರೆ ಹೋಗ್ತಾ ಇರ್ತಾರೆ. ಸೊ ಕಮ್ ಹೋಮ್, ರಿಲ್ಯಾಕ್ಸ್, 1/2 an hour ಬೇಕಾದ್ರೆ ನ್ಯೂಸ್ ಪೇಪರ್ ಓದಿ, ಮ್ಯಾಗಝಿನ್ ಓದಿ, ಇಲ್ಲ ಟಿವಿ ನೋಡಿ 1/2 an hour, ಫುಲ್ 3 hours ಓದ್ಬಿಡಿ. ಜಸ್ಟ್ ರಿಲ್ಯಾಕ್ಸ್, ಟಾಕ್ ಟು ಯುವರ್ ಪೇರೆಂಟ್ಸ್ ಕಂಫರ್ಟೇಬ್ಲಿ. ಪೇರೆಂಟ್ಸ್ ಹತ್ರ ಹೇಳಿ ಎಕ್ಸಾಮ್ ಹೆಂಗಿದೆ ಕೇಳಿದ್ರೆ ಈಸಿ ಇತ್ತು ಅಂತ ಹೇಳಿ. ಅವರಿಗೆ ಟೆನ್ಷನ್ ಆಗುತ್ತೆ, ಯಾಕಂದ್ರೆ ಅವರಿಗೆ ಟಫ್ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೆ, ಅವ್ರಿಗೆ ಬೇಜಾರಾದಾಗ ನಮ್ಗೆ ಬೇಜಾರಾಗುತ್ತೆ. ಇದು ಹೌ ಯು ಕ್ರಿಯೇಟ್ ದ ಅಟ್ಮಾಸ್ಫಿಯರ್. ಈಸಿ ಇದೆ ಅಂತ ಹೇಳ್ಬಿಡಿ. ಎಕ್ಸಾಮ್ ನೆಕ್ಸ್ಟ್ ಡೇಗೆ ಪ್ರಿಪೇರ್ ಮಾಡುವ ಮೊದಲು ಒಂದು 1/2 an hour 1 hour ಟೇಕ್ ರೆಸ್ಟ್, ಬೇಕಾದ್ರೆ ಮಲ್ಕೊಳ್ಳಿ, ನೋ ಪ್ರಾಬ್ಲಮ್. ಅಗೇನ್ ಯು ಪ್ರಿಪೇರ್ ಟಿಲ್ ದ ಲಾಸ್ಟ್ ಎಕ್ಸಾಮ್. ದಯವಿಟ್ಟು ಕ್ವಶನ್ ಪೇಪರ್ ಅನ್ನು ಡಿಸ್ಕಸ್ ಮಾಡಕ್ ಹೋಗ್ಬಿಡಿ. ಒಂದು ಸಿಂಪಲ್ ಪ್ರಿನ್ಸಿಪಲ್ ಇಟ್ಕೊಳ್ಳಿ, ನಿಮಗೆ ಕ್ವಶನ್ ಪೇಪರ್ ಅನ್ನ ವಾಪಸ್ ಚೇಂಜ್ ಮಾಡಕ್ಕಾಗಲ್ಲ, ಆನ್ಸರ್ ಶೀಟ್ ಚೇಂಜ್ ಮಾಡಕ್ಕಾಗಲ್ಲ. ಸೊ ವಾಟ್ ಇಸ್ ದ ಯೂಸ್ ಆಫ್ ಡಿಸ್ಕಸಿಂಗ್ ಎ ಪೇಪರ್ ವಿಚ್ ಇಸ್ ಆಲ್ರೆಡಿ ಓವರ್, ಇಟ್ ಇಸ್ ಸಂಕ್. ಒನ್ಸ್ ಎಕ್ಸಾಮ್ ಆದ ಕೂಡಲೇ ಬಂದು ರಿಲ್ಯಾಕ್ಸ್ ಆಗ್ಬಿಟ್ಟು ನೆಕ್ಸ್ಟ್ ಎಕ್ಸಾಮ್, ಲಾಸ್ಟ್ ಎಕ್ಸಾಮ್ ಆದ್ಮೇಲೆ ಬೇಕಾದ್ರೆ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಿ. ಅದು ಯಾರು ಮಾಡಲ್ಲ, ಅದು ಅನ್ಫಾರ್ಚುನೇಟ್. ಇನ್ನು ಯಾವ ರೀತಿ ಒಂದು ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಬೇಕು ಅಂತ ಹೇಳ್ತಾರೆ, ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ. ಅಭಿಮಾನದ ಹೊಳೆ, ದಾಖಲೆಗಳ ಸುರಿಮಳೆ, ಹೆಜ್ಜೆ ಹೆಜ್ಜೆಗೂ ಹೊಸತನ.
ಮೆಗಾ ಮೂವಿ ಶನಿವಾರ ರಾತ್ರಿ 10 ಗಂಟೆಗೆ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಮಕ್ಕಳು ರಾತ್ರಿ ಎಲ್ಲ ಓದ್ತಾರೆ, ಬೆಳಗಿನ ಜಾವ ನಿದ್ದೆ ಮಾಡ್ತಾರೆ. ಇದು ಎಷ್ಟು ಒಳ್ಳೇದು? ಇದು ನೋಡಿ, ನಮ್ಮ ಅಜ್ಜಿನೂ ಹೇಳ್ತಾ ಇದ್ರು ನಾವು ಚಿಕ್ಕದಿರುವಾಗ, ಅರ್ಲಿ ಟು ಬೆಡ್ ಅಂಡ್ ಅರ್ಲಿ ಟು ಗೆಟ್ ಅಪ್ ಇಸ್ ವೆರಿ ಗುಡ್. ಬಟ್ ಆದ್ರೆ ಟುಡೇಸ್ ಪ್ರಾಕ್ಟಿಕಲ್ ವರ್ಲ್ಡ್ ಅಲ್ಲಿ ಏನಾಗುತ್ತೆ, ನಮಗೆ ಟಿವಿಸ್ ಸೋಮನ್ ಅದರ ಆಕ್ಟಿವಿಟಿ ಬಂದ ಮೇಲೆ ನಮ್ಗೆ ಏನಾಗುತ್ತೆ, ರಾತ್ರಿ ನಿದ್ದೆ ಬರಲ್ಲ, ಬೆಳಿಗ್ಗೆ ಫುಲ್ ನಿದ್ದೆ ಬರುತ್ತೆ. ಅದನ್ನ ಏನ್ ಮಾಡ್ತಾರೆ ನಮ್ಮ ಮಕ್ಕಳು, ಫುಲ್ ನೈಟ್ ಓದೋದು, ಫುಲ್ ಡೇ ಇದು ನೇಚರ್ಗೆ ಎಗೇನ್ಸ್ಟ್. ಯಾವುದೇ ವಿಷಯ ನೇಚರ್ಗೆ ಎಗೇನ್ಸ್ಟ್ ಇದ್ರೆ ಅದರ ಇಫೆಕ್ಟ್ ಚೆನ್ನಾಗಿರೋದಿಲ್ಲ. ನೀವು ನಿದ್ದೆ ಮಾಡೋಕ್ಕೆ ಬೆಸ್ಟ್ ಟೈಮ್ ಮೇ ಬಿ 12 o'clock, 4 o'clock, 6 o'clock in the morning. ನೀವು ರಾತ್ರಿ 4 ಗಂಟೆ ಮಲ್ಕೊಳ್ಳಿ, ಡೇ ಟೈಮಲ್ಲಿ 8 ಗಂಟೆ ಮಲ್ಕೊಳ್ಳಿ, ಅದಕ್ಕೆ ಸಮಯ ಇರೋದಿಲ್ಲ. ಅದಕ್ಕಾಗಿ ರಾತ್ರಿ ಆದಷ್ಟು ಒಂದು 6 hours, 4 to 6 hours ರಾತ್ರಿ ಮಲ್ಕೊಳ್ಳಿ. ಡೇ ಟೈಮ್ ಬೇಕಾದ್ರೆ ಮಧ್ಯಾಹ್ನ ಕೆಲವರು ಅಭ್ಯಾಸ ಇರುತ್ತೆ, ಒಂದು 2 hours ಮಲ್ಕೊಳ್ಳಿ, ಪರವಾಗಿಲ್ಲ. ಬಟ್ ಡೇ ಟೈಮ್ ಮಲ್ಕೊಳ್ಳೋದು, ರಾತ್ರಿ ನಿದ್ದೆ ಮಾಡೋದು ಡೆಫಿನೆಟ್ಲಿ ಇಸ್ ಬ್ಯಾಡ್. ಹೆಲ್ತ್ ಡೆಫಿನೆಟ್ ಆಗಿ ಅಪ್ಸೆಟ್ ಆಗುತ್ತೆ. ನೀವು ನೋಡಿರ್ಬೋದು, ಈ BPO ಕಾಲ್ ಸೆಂಟರ್ಸ್ ಅಲ್ಲಿ ಕೆಲಸ ಮಾಡೋರು ಪಾಪ, ಅವ್ರದ್ದು ಕಣ್ಣಿಗೆ ಎಲ್ಲ ಫುಲ್ ಎಲ್ಲ ಕಪ್ಪಾಗಿರುತ್ತೆ, ಅವ್ರದ್ದು ಹೆಲ್ತ್ ಒಟ್ಟಾರೆ ಏನೇನೋ ಥಿಂಕ್ ಮಾಡ್ತಾ ಇರ್ತಾರೆ. ಮೇ ಬಿ 25-26 ಆಗೋದು ತಲೆ ಕೂದು ಉದ್ರಕ್ಕೆ ಶುರುವಾಗುತ್ತೆ. ಇದೆಲ್ಲ ಕಾರಣ, ಯಾಕಂದ್ರೆ ನಾವು ನಿದ್ದೆ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಸೊ ಕರೆಕ್ಟಾಗಿ ನಿದ್ದೆ ಮಾಡಿ ನೈಟ್ ಅಲ್ಲಿ ಬೇಕಾದ್ರೆ 12 o'clock ಮ್ಯಾಕ್ಸಿಮಮ್ 2 o'clock ವರೆಗೆ ಬಿಟ್ಕೊಂಡು ಹೋಗಿ. ಬಟ್ 2 to 6 ಒಂದು 4 hours ಇಫೆಕ್ಟಿವ್ ನಿದ್ದೆ ಮಾಡಿ. ಯಾಕಂದ್ರೆ ಎಲ್ಲರೂ ಸ್ಲೀಪ್ ಮಾಡ್ತಾ ಇರುವಾಗ ಇದೊಂಥರ ತಟಸ್ಥವಾದ ಜೀವನ ಇರುತ್ತೆ, ಎಲ್ಲರೂ ಕೂಲ್ ಆಗಿರುತ್ತೆ. ನೀವು ಹಗಲಲ್ಲಿ ಎಷ್ಟೇ ಕಂಫರ್ಟಬಲ್ ಆಗಿ ನಿದ್ದೆ ಮಾಡೋದು ಸೌಂಡ್ ಬರ್ತಾ ಇರುತ್ತೆ, ಇಟ್ ಬಿ ಡಿಸ್ಟರ್ಬ್ ಸ್ಲೀಪ್. ಸೊ ಅದಕ್ಕೆ ಡೇ ಟೈಮಲ್ಲಿ ಮಲಗೋಕ್ಕೆ 1 or 2 hours ಮಲ್ಕೊಳ್ಳಿ, ಬಟ್ ರಾತ್ರಿನಲ್ಲಿ 4 hours to 6 hours ಮಿನಿಮಮ್ ಮಲ್ಕೊಳ್ಳಿ. ಮತ್ತೆ ಈ ಟೀ ಕುಡಿದ್ರೆ ನಿದ್ದೆ ಬರಲ್ಲ, ಅದೆಲ್ಲ ಮೆಂಟಲ್, ಅದೆಲ್ಲ ಥಿಂಕಿಂಗ್. ನಮಗೆ ಆ ಥರ ಐಡಿಯಾನೇ ಇಲ್ಲ. ಈ ಟೀ ಕುಡಿದ್ರೆ ಕೆಲವರಿಗೆ, ನನಗೆ ತುಂಬಾ ನಮ್ಮ ಫ್ರೆಂಡ್ಸ್ ಗೊತ್ತು, ಟೀ ಕುಡ್ಕೊಂಡು ಹಂಗೆ ಮಲ್ಕೊಳ್ಳೋಕೆಲ್ಲ ಮಲ್ಕೋತಾರೆ. ಓಕೆ, ಇದೆಲ್ಲ ಐಡಿಯಾ ಬಂದಿರೋದು. ನೀವು ಥಿಂಕ್ ಮಾಡಿ ನನಗೆ ನಿದ್ದೆ ಬರಲ್ಲ. ಬಟ್ ಊಟ ಮಾಡಿದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನಾವೇನ್ ಮಾಡ್ತೀವಿ ನಾರ್ಮಲಿ, ಸಪೋಸ್ 3 times ಇದೆ ಊಟ ಮಾಡ್ತಾ ಇದ್ರೆ ಅದರ ಬದಲು 5 times ಮಾಡ್ಕೊಳ್ಳಿ. 5 times ಸ್ವಲ್ಪ ತಿನ್ನಿ, ಕ್ವಾಂಟಿಟಿ ಸೇಮ್, ವಾಟ್ ಎವರ್ ಯು ಈಟ್ ಇನ್ ಎ ಡೇ ಅಷ್ಟೇ ಕ್ವಾಂಟಿಟಿ ಮೇಂಟೈನ್ ಮಾಡಿ. ಬಟ್ ಇನ್ಸ್ಟೆಡ್ ಆಫ್ ಈಟಿಂಗ್ 3 times, eat 3 times. Instead of eating 5 times, instead of eating 3 times, eat 5 times, small meal. ಸರ್, ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಯಾವ ರೀತಿ ಪರೀಕ್ಷೆಗೆ ಮುಂಚೆ ಪೂರ್ವ ಸ್ಥಿತಿಯನ್ನ ಮಾಡ್ಕೋಬೇಕು, ತಂತ್ರಗಳನ್ನ ಬಳಸಬೇಕು ಅಂತ ಹೇಳಿದಿರಿ. ಕೊನೆಯದಾಗಿ ಈ ಒಂದು ಪರೀಕ್ಷೆಗೆ ಸಿದ್ಧವಾಗಿರೋಂಥ ಮಕ್ಕಳಿಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಿ? ಸೊ ನನ್ನ ಪ್ರಿನ್ಸಿಪಲ್ ಪ್ರಕಾರ ಫಸ್ಟ್ ಹೆಲ್ತ್ ಮೇಂಟೈನ್ ಮಾಡಿ, 100% ಕಾನ್ಸೆಪ್ಟ್ ಅಂತ ಫಾಲೋ ಮಾಡಿ. ನಾನೊಂದು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಒಂದು ಪಿಕ್ಚರ್ ನೋಡಿದ್ರೆ ಅದು ಸೀನ್ ನಿಮ್ಗೆ ಯಾವಾಗಲೂ ಕರೆಕ್ಟಾಗಿ ನೆನಪಿರುತ್ತೆ, ಒಂದೇ ಸಲ ನೋಡಿದ್ರು. ಅದೇ ಥರ ಎಕ್ಸಾಮ್ಗೆ ಓದುವಾಗಲೂ ಎಂಜಾಯ್ ಮಾಡ್ಕೊಂಡು ಓದಿ. ನೀವು ಎಂಜಾಯ್ ಮಾಡ್ಕೊಂಡು ಓದಿದ್ರೆ 100% ಸಕ್ಸಸ್ ನಿಮ್ಗೆ ಬಂದೇ ಬರುತ್ತೆ. ಮತ್ತೆ ನಿಮ್ಮ ಎಫರ್ಟ್ ಹಾಕಿ, ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ, ರಿಸಲ್ಟ್ ಆಟೋಮೆಟಿಕಲಿ ಬಂದೇ ಬರುತ್ತೆ. ಲಕ್ ಬಗ್ಗೆ ಬಿಲೀವ್ ಮಾಡಿಬಿಡಿ. ಒಂದು 2 to 3% ಲಕ್ ಇರ್ಬೋದು. ಕೆಲವರು ಹೇಳ್ತಾರೆ ನಮ್ಮ ಹಸ್ತರೇಖೆ ಚೆನ್ನಾಗಿದ್ರೆ ನಮಗೆ ಲಕ್ ಚೆನ್ನಾಗಿದೆ ಅಂತ ಹೇಳಿ. ಐ ಆಮ್ ಎ ಬಿಲೀವರ್. ನಿಮ್ಗೆ ಕೈ ಇಲ್ಲದಿದ್ರೆ ಅವರಿಗೆ ಲಕ್ ಇದ್ದೇ ಇರುತ್ತಲ್ವಾ. ಸೊ ಲಕ್ ಬಗ್ಗೆ ಬಿಲೀವ್ ಮಾಡಕ್ ಹೋಗ್ಬೇಡಿ. ಲಕ್ ಫೇವರ್ಸ್ ದೋಸ್ ಹೂ ಪುಟ್ ಹಾರ್ಡ್ ವರ್ಕ್. ಯಾರು ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ತಾರೆ ಅವರಿಗೆ ಜಾಸ್ತಿ ಲಕ್ ಇರುತ್ತೆ. ಮ್ಯಾಕ್ಸಿಮಮ್ ಎಫರ್ಟ್ ಮಾಡಿ. ಸೊ ಜೀವನದಲ್ಲಿ ಮುಂದೆ ಬನ್ನಿ. ಎಜುಕೇಶನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ನಮಗೆ ಎಜುಕೇಶನ್ ಇದ್ರೆ ನಾವು ಲೈಫಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ನಿಮ್ಮ ಹತ್ರ ಗೋಲ್ಡ್ ಇದ್ರೆ ಕಳ್ತನ ಮಾಡ್ಬೋದು, ಕಾಸಿದ್ರೆ ಕಳ್ತನ ಮಾಡ್ಬೋದು. ಆದ್ರೆ ಎಜುಕೇಶನ್ ಇದ್ರೆ ಯಾರಿಂದಲೂ ಕಳ್ತನ ಮಾಡೋಕ್ಕಾಗಲ್ಲ. ಇಸ್ ದ ಮೋಸ್ಟ್ ವ್ಯಾಲ್ಯೂಯಬಲ್ ಅಸೆಟ್ ಇನ್ ಯುವರ್ ಲೈಫ್. ಅದನ್ನ ಮ್ಯಾಕ್ಸಿಮಮ್ ಅಮ್ಯಾಚ್ ಮಾಡ್ಕೊಳ್ಳಿ. ಎಂಜಾಯ್ ದ ಎಜುಕೇಶನ್. ಲೈಫಲ್ಲಿ ಮುಂದೆ ಬನ್ನಿ. ಚಂದ್ರಶೇಖರ್ ಶೆಟ್ಟಿ ಅವರು ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಬಹಳಷ್ಟು ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಿ. ಈ ಒಂದು ಎಕ್ಸಾಮ್ನ ನಮ್ಮ ಸ್ಟೂಡೆಂಟ್ಸು ಸಹ ಬಹಳಷ್ಟು ಚೆನ್ನಾಗಿ ಬರೀಲಿ. ನೀವು ಹೇಳಿದಂತ ಎಲ್ಲಾ ತಂತ್ರಗಳನ್ನ ಬಳಸ್ಕೊಳ್ಳಿ ಅಂತ ಅವ್ರಿಗೂ ಒಂದು ಹಾರೈಸ್ತೇವೆ. ನಿಮಗೂ ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಬಹಳಷ್ಟು ಮಾಹಿತಿಯನ್ನ ನೀಡಿದಿರಿ. ನಮ್ಮ ಎಲ್ಲಾ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ಸೊ ಉದಯ ಟಿವಿ ಅವ್ರಿಗೆ ಬಹಳ ಉತ್ತಮ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ. ನಮ್ಮ ಪರವಾಗಿ ನಿಮಗೂ ತುಂಬಾ ಧನ್ಯವಾದಗಳು.